ವಿಜಯಪುರ ಜಿಲ್ಲೆಯ ದೇವರಾಹಿಪ್ಪರಗಿ ತಾಲೂಕಿನ ಹೊಸ ಸಮುದಾಯ ಆರೋಗ್ಯ ಕೇಂದ್ರದ ಕತೆ ಈಗ ದೀಪವಿದ್ದರೂ ಕತ್ತಲು ಎನ್ನುವಂತಾಗಿದೆ. ಕಟ್ಟಡ ನಿರ್ಮಾಣವಾಗಿ 6 ತಿಂಗಳು ಕಳೆದರೂ ಉದ್ಘಾಟನೆಯ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಇದರಿಂದಾಗಿ ಈ ಸುಸಜ್ಜಿತ ಕಟ್ಟಡ ರೋಗಿಗಳಿಗೆ ಆಸರಿಯಾಗುವ ಬದಲು ಪುಂಡ ಪೋಖರಿಗಳಿಗೆ ದುಶ್ಚಟಗಳಿಗೆ ತಾಣವಾಗಿ ಮಾರ್ಪಟ್ಟಿರುವುದು ನಿಜಕ್ಕೂ ದುರಂತ. ಸ್ಥಳೀಯ ಶಾಸಕ ರಾಜಗೌಡ ಪಾಟೀಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಕರ್ನಾಟಕದ ಸೇನೆಯ ಅಧ್ಯಕ್ಷ ಹಸನ್ ನದಾಫ್ ಹಾಗೂ ರೈತ ಮುಖಂಡ ಸಿದ್ದನಗೌಡ ಪಾಟೀಲ್ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬರುವ ಏಪ್ರಿಲ್ 30ರ ಒಳಗಾಗಿ ಆಸ್ಪತ್ರೆ ಜನಸಾಮಾನ್ಯರ ಸೇವೆಗೆ ಮುಕ್ತವಾಗದಿದ್ದರೆ ಧರಣಿ ಸತ್ಯಾಗ್ರಹ ಮಾಡುವುದು ಖಚಿತ ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಹೋರಾಟಕ್ಕೆ ಶಿವಯೋಗಿ ಮಹಾಸ್ವಾಮಿಗಳು ಹಾಗೂ ಹಲವು ರೈತ ಸಂಘಟನೆಗಳು ಬೆಂಬಲವಾಗಿ ಸೂಚಿಸಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತು ಈ ಸುಸಜ್ಜಿತ ಆಸ್ಪತ್ರೆಗಳನ್ನ ಉದ್ಘಾಟಿಸಿ ಬಡ ಜನರ ಪ್ರಾಣ ಉಳಿಸುವ ಕೆಲಸ ಮಾಡಬೇಕಿದೆ. ಶ್ರೀಮಂತ ಜನ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಪ್ರೈವೇಟ್ ಜಾಗ ತೋರಿಸೋತರ ಬಡವರಿದ್ದವ್ರು ಏನ್ ಮಾಡ್ಬೇಕು? ಇವ್ರದೇ ಮನಿ ಅದು 6 ತಿಂಗಳು ಕಟ್ಟಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಾರ, 6 ತಿಂಗಳು ಬಿಡ್ತಾರ. ನೀವು ಅವ್ರ ಏನ್ ಮಾಡ್ತಿದ್ರು, ಮರುದಿನನೇ ಓಪನಿಂಗ್ ಮಾಡ್ತಾರ. ಸರ್ಕಾರದಾಗ ಬಡವರು ಜೀವನದ ಬಗ್ಗೆ ಇವರು ಆಟ ಆಡ್ದಂಗೆ ಆಗ್ತಿದ್ರು. ಇವರು ದೇವರಬೆಳಗಿ ತಾಲೂಕಿನ ಶಾಸಕರಿಗೆ ಕೊಟ್ಟಿವಿ, ಏನು ಮನವಿ ಕೊಟ್ಟರು ಏನೋ ಅದು ಅವರಿಗೆ ಫರಕೆ ಬರಲಾಗ್ಯದ. ಮತ್ತು ಜಿಲ್ಲಾ ಉಸ್ತುವಾರಿಗಳಾದ ಎಂಬಿ ಪಾಟೀಲ್ ಅವರಿಗೆ ಕೊಟ್ಟಿವಿ ಮನವಿ. ಅವರು ಮಾಡ್ತೇವೆ ಉದ್ಘಾಟನೆ ಮಾಡ್ತೇವೆ ಅಂತ ಮುಂದೆ ಹಾಕೋತೇವೆ ಹೊಂಟ್ರ. ಇಲ್ಲೇ ಪಕ್ಕದಲ್ಲಿ ಹಳೆ ಆಸ್ಪತ್ರೆ ಐತಿ, ಸರ್ಕಾರ ದವಾಖಾನೆ. ಅಲ್ಲಿ ಏನಾದರೂ ಎಮರ್ಜೆನ್ಸಿ ಪೇಷಂಟ್ಗಳು ಒಳಗೆ ಹೋದ್ರೆ ಸೀದಾ ಹಾರ ಹಾಕೊಂಡೆ ಹೊರಗೆ ಬರ್ಬೇಕು ಅವರು. ಅಂಥ ಪರಿಸ್ಥಿತಿ ಆ ದವಾಖಾನೆ ಆಗದ. ಅಂಥ ಪರಿಸ್ಥಿತಿ ಇರೋಕಲ್ಲ ಇದೆಲ್ಲ ಮತ್ತೇನದು ಆರೋಗ್ಯ ಜೊತೆ ಆಟ ಆಡ್ದಂಗಲ್ಲಪ್ಪ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐತಿ ನಮ್ಮ ದೇವರಬೆಳಗಿ ತಾಲೂಕಿನಲ್ಲಿ. ಅಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು ಅಪಘಾತಗಳು ಆಗ್ಯಾವು. ಇದೇನಾದರೂ 4-5 ತಿಂಗಳ ಹಿಂದೆ ಅಕಸ್ಮಾತ್ ಇದು ಉದ್ಘಾಟನೆ ಆಗಿದ್ದಿದ್ರೆ ಎಷ್ಟೋ ಪ್ರಾಣಗಳು ಉಳಿತಿದ್ದು. 3D ಬ್ಯಾಕ್ ಒಂದು ಆಗಿರೋದು.